ಬಯಲು ನಾಟಕ ವೀಕ್ಷಿಸುತ್ತಿದ್ದ ವೇಳೆ ಕಾಮನು ಕಸಿದು ಬಿದ್ದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು, ಐವರು ಗಾಯಗೊಂಡ ಘಟನೆ ಬಯಲು ಮರ್ಚಡೆ ಗ್ರಾಮದಲ್ಲಿ ಸಂಭವಿಸಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಗ್ರಾಮಾಂತರ ಶಾಸಕ ದದ್ದಲ್ ಬಸನಗೌಡ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ನಂತರ ಅವರು ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ವೈದ್ಯರೊಂದಿಗೆ ಚರ್ಚಿಸಿ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಸೂಚಿಸಿದರು. ಈಗ ಯಾವ ಕೊಡಿಸಲಾರ್ದಂಗೆ ಅಲ್ಲಿ ಏನೇನಿದ್ರು ಕೂಡ ನಾನು ನೋಟಿಸ್ ಮಾಡ್ತೀನಿ. ಆಮೇಲೆ ಏನೇನು ಅಧ್ಯಕ್ಷರು ಅದಕ್ಕೆ ಹೌದು ಮಾಡ್ತೀನಿ ಏನು ಆಗಬಾರ್ದು ಅಂತ ಡಿಪೆಂಡ್ ಆಗಿದೆ. ಈಗ ಹುಡುಗಿಂದು ನೀವು ತೊಗೊಂಡು ಆ ಕಡೆ ಇವ್ರದ್ದು ಬಯಲು ಮರ್ಚಡಿಗೆ ಜಿಲ್ಲೆಯ ನಮ್ಮ ಮಾನ್ವಿ ತಾಲೂಕು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಯಲ್ಮರ್ಚಡ್ ಗ್ರಾಮದಲ್ಲಿ ಏನು ನಿನ್ನೆ ನಡೀಲಾರದಂಥ ಘಟನೆಯನ್ನು ಏನು ಜಾತ್ರೆಯ ಸಂಬಂಧ ಬಯಲಾಟ ಅಂತೇಳಿ ಊರಲ್ಲಿ ಪ್ರತಿ ಸಂಪ್ರದಾಯದ ರೀತಿಯಲ್ಲಿ ಆಡ್ತಾ ಇರ್ತಾರೆ. ಆ ನಾಟಕ ನೋಡುವಂಥ ಸಂದರ್ಭದಲ್ಲಿ ಒಟ್ಟಾಗಿ ಸೇರಿ ಕೆಳಗಡೆ ಗುಡಿ ಮುಂಭಾಗದಲ್ಲಿರುವಂಥ ಮಂಟಪದ ಮುಂಭಾಗದಲ್ಲಿ ಎಲ್ಲ ಕಟ್ಟೆ ಮೇಲೆ ಕುಂತ್ಕೊಂಡಿದ್ದಾರೆ. ಆಕಸ್ಮಿಕವಾಗಿ ಮೇಲೆ ಇರುವಂಥ ಕೊಂಬೆ ಏನಿರ್ತದೆ, ಕೊಂಬೆ ಇದ್ದಕ್ಕಿದ್ದಾಗೆ ಅದು ಮೇಲೆ ಕಟ್ಟಿರುವಂಥದ್ದು ಮೇಲೆ ಬಿದ್ದ ನಂತರ ಈ ಮಕ್ಕಳಿಗೆ ಸಹ ಗಾಯಗಳಾಗಿ ಇಬ್ಬರು ಡೆತ್ ಆಗಿದ್ದಾರೆ. ಮತ್ತು ಇನ್ನು ಇಬ್ಬರಿಗೆ ಸ್ವಲ್ಪ ಕಾಲುಗಳು ಇಂಜೂರ್ ಆಗಿದ್ದಾವೆ. ಹಾಗಾಗಿ ಅವರು ಓಪೆಕ್ ಹಾಸ್ಪಿಟ್ಲಲ್ಲಿ ಆರಾಮಾಗಿದ್ದಾರೆ, ಪರವಾಗಿಲ್ಲ, ಅವ್ರನ್ನ ಆಪ್ರೇಷನ್ ಮಾಡ್ತಾ ಇದ್ದಾರೆ. ಮತ್ತು ಈ ಎರಡು ಮಕ್ಕಳನ್ನು ಏನಾಗಿದೆ, ಇದು ಭಾಳಷ್ಟು ನೋವಿನ ಸಂಗಾತಿ. ಯಾಕಂದರೆ ಗ್ರಾಮದಲ್ಲಿ ಯಾವತ್ತೂ ಕೂಡ ಈ ಘಟನೆಗಳಾಗಿರಲಿಲ್ಲ. ಇದು ಆಕಸ್ಮಿಕವಾಗಿ ನಡೆದಂಥ ಘಟನೆ. ಹಾಗಾಗಿ ಕುಟುಂಬಕ್ಕೆ ಮತ್ತು ಗ್ರಾಮದ ಎಲ್ಲರಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಕೂಡ ನಾನು ಹಾರೈಸ್ತೀನಿ. ಮತ್ತು ಅವರ ಕುಟುಂಬಕ್ಕೆ ಬೇಕಾದಂಥ ಪರಿಹಾರವನ್ನು ನಾನು ಕೂಡ ನನ್ನ ಏನು MLA ವತಿಯಿಂದ ಏನೇನು ಸಹಾಯಧನಗಳನ್ನು ಬೇಕಾವನ್ನು ಜಿಲ್ಲಾ ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 20ರಂದು ವಿಶ್ವಗುರು ಬಸವೇಶ್ವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ಸಮಾಜದ ಜಿಲ್ಲಾ ಅಧ್ಯಕ್ಷ ಭೂಪಾಲ ನಾಡಗೌಡ ಶರಣ ತಿಳಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಯಂತಿ ಅಂಗವಾಗಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 8 ಗಂಟೆಗೆ ಷಟ್ಟಸ್ಥಳ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು, ನಂತರ ಬಸವಣ್ಣ ಭಕ್ತರ ಸಮ್ಮುಖದಲ್ಲಿ ಕಾರ್ಯಕ್ರಮಗಳು ಆರಂಭವಾಗಲಿವೆ ಎಂದರು. ಕಾರ್ಯಕ್ರಮದ ವಿವರ: ದಿನಾಂಕ 20/4/2026 ಅಂದು ಬೆಳಗ್ಗೆ 8 ಗಂಟೆಗೆ ಷಟಸ್ಥಳ ಧ್ವಜಾರೋಹಣ ನಮ್ಮ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ತದನಂತರ 9 ಗಂಟೆಗೆ ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಅಂಗಸಂಸ್ಥೆಗಳಿಂದ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಅದರ ಸಾನ್ನಿಧ್ಯವನ್ನು ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸ್ವಾಮೀಜಿಯವರು ಭಿಕ್ಷಾರಿ ಅವರ ಸಾನ್ನಿಧ್ಯದಲ್ಲಿ ಇದು ನಡೆಯುತ್ತದೆ. ಭಿಕ್ಷಾರಿ ತಾತ್ನವರು ಇರ್ತಾರೆ. ಇಂದಿನ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿದಂತ ದೇವಸ್ಗೂರು ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 18/4/2026ರಂದು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಬೆಂಗಳೂರು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ಸಹಾಯವಾಣಿ 1098/112 ರಾಯಚೂರು ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಹಾಗೂ ಮಾರ್ಗದರ್ಶಿ ಸಂಸ್ಥೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಕುರಿತು ಅರಿವು ಕಾರ್ಯಕ್ರಮ. ಈ ಅಕ್ಷಯ ತೃತೀಯದಲ್ಲಿ ಎಚ್ಚರಿಕೆಯಿಂದ ಇರಿ. ಬಾಲ್ಯ ವಿವಾಹವನ್ನು ನೋಡಿ ನೀವು ಮೌನವಾಗಿದ್ದರೆ ಅದರಲ್ಲಿ ನೀವು ಸಹಭಾಗಿಯಾಗದಂತೆ. ಈ ಕಾರ್ಯಕ್ರಮದಲ್ಲಿ ಆನಂದರಾಜ್ ನಿರ್ದೇಶಕರು, ಮಾರ್ಗದರ್ಶಿ ಸಂಸ್ಥೆ ರಾಯಚೂರು ಇವರು
ಈ ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹ ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ. ಹೆಣ್ಣು ಈ ದೇಶದ ಕಣ್ಣು ಹವಳಿಗೆ 18 ವರ್ಷ ಪೂರ್ಣವಾಗವರೆಗೂ ಮದುವೆ ಮಾಡಬಾರದು. ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಮಾಡದಂತೆ ಅಂಥವರಿಗೆ ಜೈಲು ಶಿಕ್ಷೆಯಾಗುತ್ತದೆ. ಓದುವ ಮಕ್ಕಳಿಗೆ ಮೊಬೈಲ್ ಯಾಕೆ ಪುಸ್ತಕವನ್ನು ಕೊಟ್ಟು ಅವರ ಭವಿಷ್ಯವನ್ನು ಉಜ್ವಲಗೊಳಿಸಿರಿ. ಬಾಲ್ಯ ವಿವಾಹದಂಥ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಇವರು ಒಂದೇ ಒಂದು ಅಸ್ತ್ರವೆಂದರೆ ಅದು ಶಿಕ್ಷಣ. ನಿಮ್ಮ ಮಕ್ಕಳಿಗೆ 18 ವರ್ಷ ಪೂರ್ಣವಾಗುವವರೆಗೂ ಉತ್ತಮವಾದ ಶಿಕ್ಷಣವನ್ನು ಕೊಡಿರಿ ಮತ್ತು ಮಕ್ಕಳ ಮೇಲೆ ಅನೈತಿಕ ಕೃತ್ಯಗಳು ಎಸಗಿದಲ್ಲಿ ಅಂಥವರ ಮೇಲೆ ಸೊ ಅದು ಆಫೀಸರ್ಗಳು ಬಂದಿರ್ತಾರೆ, ಬಂದು ಅಂಗನವಾಡಿ ಸೂಪರ್ವೈಸರ್ ಮತ್ತೆ ಯಾರಿಗೂ ಗೊತ್ತಿರೋದಿಲ್ಲ, ಅದು ನಮಗೆ ಯಾರು ಕರೆ ಮಾಡಿರ್ತಾರೆ ಗೊತ್ತಿರೋದಿಲ್ಲ. ಸೊ 3 ವರ್ಷ ಕ್ಲಾಸ್ ಪಾಸ್ ಆಗಿದೆ, ಆ ಮಗುವಿಗೆ ಎಂಗೇಜ್ಮೆಂಟ್ ಮಾಡಿದ್ದಾರೆ. ಹಾಗೆ ನಿಮ್ಮಲ್ಲಿ ಕೂಡ ಆಗಿರ್ತಾರೆ ಸಣ್ಣ ಮಕ್ಕಳು 9ನೇ ಕ್ಲಾಸ್ 10ನೇ ಕ್ಲಾಸ್ PUC ಇರ್ತಾರೆ. ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ತಮ್ಮ ಹಾಗೂ ಪತ್ನಿ ಪ್ರಮೀಳಾ ಪಟೇಲ್ ಅವರ ಹೆಸರನ್ನು ಮತದಾರರ ಪಟ್ಟಿಯಿಂದ ಕೈಬಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿ ಮತ ಚಲಾವಣೆ ಹಾಗೂ ಚುನಾವಣೆ ಸ್ಪರ್ಧೆ ಮಾಡುವಂತೆ ಕಲಬುರಗಿ ನ್ಯಾಯಾಲಯ ಮಹತ್ವ ತೀರ್ಪು ನೀಡಿದ್ದು, ಇದು ಸತ್ಯಕ್ಕೆ ಸಂದ ಜಯ ಎಂದು ಶಿಕ್ಷಕ ಮಹಾಂತೇಶ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಅನೇಕ ವರ್ಷಗಳಿಂದ ನಾನು ಮತ್ತು ನನ್ನ ಪತ್ನಿ ಸುದೀರ್ಘವಾಗಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದೇವೆ. ಶಿಕ್ಷಕರ ಚುನಾವಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ 3ರಂದು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಮತದಾರರ ಪಟ್ಟಿಯಲ್ಲಿ ನನ್ನ ಹಾಗೂ ಪತ್ನಿ ಇಬ್ಬರ ಹೆಸರು ಕೈಬಿಡಲಾಗಿದೆ. ನಮ್ಮ ಹೇಳಿಕೆಯನ್ನು ಸಹಿಸದೆ ನಮ್ಮ ವಿರುದ್ಧ ಷಡ್ಯಂತರ ರೂಪಿಸಿ ಅದಲ್ಲದೆ ಚುನಾವಣೆಯನ್ನು ಎದುರಿಸಲಾಗಿದೆ. ಈ ಕೃತ್ಯ ಎಸಗಲಾಗಿದೆ. ಮತದಾರರ ಪಟ್ಟಿಯಿಂದ ಹೆಸರನ್ನು ಕೈಬಿಟ್ಟಿರುವ ಈ ವಿಚಾರಕ್ಕೆ ಸಂಬಂಧಿಸಿದ ನಾನು ಕಲಬುರಗಿ ನ್ಯಾಯಾಲಯ ಮೊರೆ ಹೋಗಲಾಯಿತು. ನ್ಯಾಯಾಲಯ ಮತದಾರ ಪಟ್ಟಿಯಲ್ಲಿ ಹೆಸರು ಮತ್ತು ಮತದಾನ ಮಾಡಲು ಅವಕಾಶ ನೀಡಿದೆ. ಇದು ಸತ್ಯಕ್ಕೆ ಸಂದ ಜಯ ಎಂದರು. ಕಳೆದ 5 ವರ್ಷಗಳ ಮತದಾರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರ್ತಕ್ಕಂಥ ವಿಚಾರವನ್ನು ಇದೇ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ಕಡೆ ಕೂಡ ಸುದ್ದಿಗೋಷ್ಠಿ ಮೂಲಕ ವಿಷಯವನ್ನು ಎಲ್ಲ ಕಡೆ ತಿಳಿಸಲಾಗಿತ್ತು. ಈಗ ನಾವು ಬೇರೆ ಬೇರೆ ವಿಷಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದಾಗಲೂ ಕೂಡ ನಮಗೆ ಸಂಬಂಧಪಟ್ಟವರು ಯಾರೆಲ್ಲ ನಮಗೆ ಸ್ಪಂದಿಸಬೇಕಾಗಿತ್ತು ಅವ್ರು ಯಾರು ಕೂಡ ಸ್ಪಂದಿಸಲಿಲ್ಲ ಅಂತಕ್ಕಂಥದ್ದು ತುಂಬ ಆಶ್ಚರ್ಯ ಮತ್ತು ನೋವಿನ ಸಂಗತಿ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತು. ಹಾಗಾಗಿ ಕೊನೆಗೆ ನಮಗೆ ಅಸ್ತ್ರನೇ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಹಿರಿಯರು ಮತ್ತು ಅನುಭವಸ್ಥರು, ನಮಗೆ ಬೆಂಬಲವಾಗಿರ್ತಕ್ಕಂಥ ಸ್ನೇಹಿತರು, ಶಿಕ್ಷಕ ಬಾಂಧವರು ಎಲ್ಲರೂ ಕೂಡ ಕೊನೆಯದಾಗಿ ನೀವು ಕೋರ್ಟಿಗೆ ಹೋಗಿ ಪ್ರಯತ್ನ ಮಾಡಿರಿ ಅನ್ನೋದೇ ಒಂದು ಎಲ್ಲ ಕಡೆ ನಮಗೆ ಸಜೆಷನ್ ಬಂತು ಅನ್ನೋ ಕಾರಣಕ್ಕೆ ನಾವು ಕೋರ್ಟಿಗೆ ಹೋಗಬೇಕಾಯಿತು. ಬಟ್ ನಮಗೆ ಒಂದು ಬೇಜಾರು ಏನಿತ್ತು ಅಂದರೆ ನಮಗೆ ಕೋರ್ಟ್ ಏನು ಕೊಡುತ್ತೋ ಅನ್ನೋದು ಒಂದು ತುಂಬ ಬೇಜಾರಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದರೆ ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಗೆ ಕಂಟಿನ್ಯೂಸ್ ರಜೆ ಇದೆ. ಅಧಿಸೂಚನೆ ನಮ್ಗೆ ಹೆಂಗೆ ಮಾಡಿದ್ರು ಚುನಾವಣೆಯಲ್ಲಿ ಅಂದರೆ ಎಲ್ಲ ರೀತಿಯಲ್ಲೂ ಒಂದು ಫ್ರೀಯಮಿಂದ ಹೊರಗಡೆನೇ ಕಾಲಿಡಬಾರ್ದು ನಾವು ಅನ್ನೋ ಮಟ್ಟಕ್ಕೆ ನಮಗೆ ಗಟ್ಟಿ ಆಗಿಬಿಟ್ಟಿದ್ರು. ನಮ್ಮದು 2 ದಿನ ನಮಗೆ ನಾಮಪತ್ರವನ್ನು ಸಲ್ಲಿಕೆಗೆ 2 ದಿನ ಟೈಮ್ ಕೊಟ್ಟಿದ್ರು. ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂಸ್ ಸೆಕೆಂಡ್ ಸ್ಯಾಟರ್ಡೆ, ಸಂಡೇ, ಮಂಡೇ ಒಂದು ದಿನ ರಜೆ, ಮತ್ತೆ ಅಂಬೇಡ್ಕರ್ ಜಯಂತಿ, ಮತ್ತೆ ಒಂದಿನ ಬಿಟ್ಟರೆ ಮತ್ತೆ ರಜೆ. ಈಗ ಮತ್ತೆ ಕೊಟ್ಟಿದ್ದಾರೆ. ಈಗ ನಮ್ದು ಇವತ್ತು ಎಲ್ಲ ಕೋರ್ಟ್ಗಳು ನ್ಯಾಯಾಧೀಶ ಕಾನ್ಫರೆನ್ಸ್ ರಜೆ, ನಾಳೆ ಸಂಡೇ, ಮತ್ತೆ ಮಂಡೇ ಬಸವೇಶ್ವರ ಜಯಂತಿ, ಈ ಥರ ಕಂಟಿನ್ಯೂಸ್ ಸಾಲು ರಜೆಗಳಿರೋದ್ರಿಂದಾಗಿ ನಮಗೆ ನ್ಯಾಯಾಲಯಕ್ಕೆ ನಮಗೆ ಕೇಸ್ ಬರುತ್ತೋ ಇಲ್ಲೋ ಅನ್ನೋ ಭಯ ಒಂದು ನಮಗೆ ಎಲ್ಲೋ ಕಾಡ್ತಾ ಇತ್ತು. ಆದರೆ ಕೊನೆಗೂ ಕೂಡ ನಮಗೆ ಜೊತೆಗೆ ಒಂದಿಷ್ಟು ಮಿಸ್ಗೈಡ್ಗಳು ಕೂಡ ಆದವು ಬೇರೆ ಬೇರೆ ವಿಚಾರಗಳಲ್ಲಿ. ಹಂಗಾಗಿ ನಾವು ಕೊನೆಗೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಏನಾದರೂ ಆಗಲಿ ಗೆದ್ದರು ಸೋತರು ಆ ಶಿಕ್ಷಕರಿಗೆ ಅರ್ಪಣೆ ಆಗಲಿ ಅನ್ನೋ ಕಾರಣಕ್ಕೆ ನಾವು ಕೊನೆಗೆ ಬೆಂಗಳೂರಿನ ಕೋರ್ಟಿಗೆ ಕೂಡ ಕೇಸ್ ಹಾಕೊಂಡಿದ್ವಿ. ಅಲ್ಲಿ ಬೆಂಗಳೂರಿನ ಕೋರ್ಟ್ ನಮಗೆ ಯಾವತ್ತೋ ಬರಬೇಕಾಗಿತ್ತು, ಲೇಟ್ ಆಗಿ ಬರಲೇ ಇಲ್ಲ. ನಿನ್ನೆ ದಿನ ಬೆಳಗ್ಗೆ ನಾವು ಒಂದೇ ದಿನ ಪ್ರಯತ್ನವನ್ನು ಮಾಡಿದ್ವಿ. ನಿನ್ನೆ ಬೆಳಗ್ಗೆ ದಿನ ನಾವು ಗುಲ್ಬರ್ಗ ಹೈಕೋರ್ಟ್ ಬೆಂಚಿಗೆ ಕೇಸ್ ದಾಖಲೆ ಮಾಡಿದ್ವಿ. ನಮ್ಗೆ ಸಂಬಂಧಪಟ್ಟಂತ ಏನೆಲ್ಲ ದಾಖಲೆಗಳನ್ನ ಕೊಡಬೇಕಾಗಿತ್ತು ಆ ಎಲ್ಲ ದಾಖಲೆಗಳನ್ನ ಸೇರಿಸಿಕೊಂಡು ನಾವು ಮಾಡ್ಕೊಂಡ್ವಿ. ಬಟ್ ನಮಗೆ ತುರ್ತಾಗಿ ಎಷ್ಟು ಅರ್ಜೆಂಟಾಗಿ ಒಂದಿಷ್ಟು ದಾಖಲೆಗಳನ್ನೆಲ್ಲ ಕೇಳೋರು ನಮ್ಮ ಹತ್ರ ದಾಖಲೆ ಮಂತ್ರಾಲಯದ ಸಮೀಪ ಟ್ಯಾಂಕರ್ ಮತ್ತು ಲೈಲ್ಯಾಂಡ್ ಪಿಕಪ್ ವಾಹನ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸಾವಿನ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ತೆರಳುತ್ತಿದ್ದ 21 ಭಕ್ತರ ಪೈಕಿ ಚಿಕ್ಕಮಗಳೂರು ಮೂಲದ 8 ಜನರು ಸೇರಿ ಒಟ್ಟು 11 ಮಂದಿ ಮೃತಪಟ್ಟಿದ್ದಾರೆ. ಕುಮಾರ್ 50, ದೀಪಿಕಾ 42, ಸುನಿಲ್ 40, ಯಶೋದಮ್ಮ 60, ಬೆಳ್ಳಿ 3 ಸೇರಿದಂತೆ ಹಲವು ದುರಂತಕ್ಕೀಡಾಗಿದ್ದಾರೆ. ಘಟನೆಯ ಸ್ಥಳದಲ್ಲಿ 6 ಮಂದಿ ಸಾವನ್ನಪ್ಪಿದ್ದು, ಗಾಯಗೊಂಡಿದ್ದವರಲ್ಲಿ ಇನ್ನೂ 5 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಕರ್ನೂಲ್ ಆಸ್ಪತ್ರೆಯಲ್ಲಿ ತೇಜಸ್ವಿನಿ 15 ಸೇರಿದಂತೆ 2 ಸಾವನ್ನಪ್ಪಿದ್ದು, ಸದ್ಯ
ಎಮಿಗನೂರು ಆಸ್ಪತ್ರೆಯಲ್ಲಿ ಹಲವು ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದ್ದು, ಕರ್ನೂಲ್ ಆಸ್ಪತ್ರೆಯಲ್ಲಿ ಒಬ್ಬ ಗಾಯಾಳುವಿನ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದುಬಂದಿದೆ. ಒಬ್ಬ ಯಾರನ್ನ ಒಬ್ಬರು ತಗೋರು ಸುಮ್ಮನೆ ಇಲ್ಲಿ ಗಲಾಟೆಗಳು. ಯಾವಾಗ ಬಂದು ಹೆಂಗೆ ಬಿತ್ತದು ನೋಡಿಲ್ಲ ಅಂತ ಹೇಳ್ತೀವಲ್ರಿ, ಬಿದ್ದ ಮೇಲೆ ನೋಡಿ. ಹುರಿ ಬಿಸಿಲಿನ ತಾಪಕ್ಕೆ ಜಿಲ್ಲೆಯ ಜನತೆ ತತ್ತರಿಸಿಕೊಂಡಿದ್ದಾರೆ. ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ತಾಪಮಾನ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ಪ್ರಸ್ತುತ ಜಿಲ್ಲೆಯಲ್ಲಿ 44.1 ಡಿಗ್ರಿ ಸಿ ತಾಪಮಾನ ದಾಖಲಾಗಿದ್ದು, ಹೊರಗೆ ಹೋಗುವುದೇ ಕಷ್ಟಕರವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಸಿಲಿನ ತೀವ್ರತೆಗೆ ಜನರು ಮಾತ್ರವಲ್ಲದೆ ಜಾನುವಾರುಗಳು ಸಂಕಷ್ಟ ಅನುಭವಿಸುತ್ತಿವೆ. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಮಾನವೀಯತೆಯೊಂದನ್ನು ಪ್ರತಿಬಿಂಬಿಸುವ ಘಟನೆ ನಡೆದಿದ್ದು, ಮಾಲೀಕನೊಬ್ಬ ತಾನೇ ಬಿಸಿಲಿನಲ್ಲಿ ನಡೆದು ಮೇಕೆ ಮರಿಗೆ ತಣ್ಣನೆಯ ಟವಲ್ ಹೊದಿಸಿಕೊಂಡು ಹೋಗುತ್ತಿರುವುದು ಕಂಡುಬಂದಿದೆ. ಹುರಿ ಬಿಸಿಲಿನ ನಡುವೆಯೇ ಜನರು ಮತ್ತು ಜಾನುವಾರುಗಳು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆ ತಾಪಮಾನ ಏರಿಕೆಯನ್ನು ಎದುರಿಸಲು ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಅಗತ್ಯತೆ ಹೆಚ್ಚಾಗಿದೆ. ಜಯಂತಿ ಇರೋದ್ರಿಂದ ದೇವದುರ್ಗ ತಾಲೂಕಿನ ಗಟ್ಟೂರು ಹೋಬಳಿಯ ಕೋಲೂರು ಗ್ರಾಮದಲ್ಲಿ ಬಸವೇಶ್ವರ ಜಯಂತಿ ಹಾಗೂ ಶ್ರೀ ಮೈಲಾರಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 21ರಂದು ರಾಜ್ಯ ಮಟ್ಟದ ಎತ್ತುಗಳ ಭಾರ ಎಳೆಯುವ ಸ್ಪರ್ಧೆ ನಡೆಯಲಿದೆ. ಗಂಡುಗಲಿ ಕುಮಾರರಾಮ ಜನ ಕಲ್ಯಾಣ ಸಮಿತಿ ವತಿಯಿಂದ ಆಯೋಜಿಸಲಾದ ಈ ಜಾತ್ರೆ 3 ದಿನಗಳ ಕಾಲ ನಡೆಯಲಿದೆ. ಏಪ್ರಿಲ್ 20ರಂದು ಬೆಳಗ್ಗೆ ಸರಪಳಿ ಅರೆಯುವ ಕಾರ್ಯಕ್ರಮ, ಸಂಜೆ ಉಚ್ಚಯ ಹಾಗೂ ರಾತ್ರಿ ಅಖಂಡ ಭಜನೆ ಕಾರ್ಯಕ್ರಮಗಳು ನಡೆಯಲಿವೆ. ಏಪ್ರಿಲ್ 21ರಂದು ಬೆಳಗ್ಗೆ 9ರಿಂದ ಸಂಜೆ 5:30ರವರೆಗೆ ನಡೆಯುವ ಸ್ಪರ್ಧೆಯಲ್ಲಿ ರಾಜ್ಯದ ಜೊತೆಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದಲೂ ಎತ್ತುಗಳು ಭಾಗವಹಿಸಲಿವೆ. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಲಿರುವ ಶ್ರೀ ಶ್ರೀ ಅವಧೂತ ರಾಜಯೋಗಿ ಸಂತನಾಮ ದೇವೇಗೌಡ ಶರಣರು, ಅಂಬಾಮಠ ಮದರಕಲ್ಲು ಮತ್ತು ಜ್ಯೋತಿ ಬೆಳಗಿಸುವರು ಶ್ರೀ ಸಿದ್ಧಲಿಂಗ ಸ್ವಾಮಿ ಮೈಲಾರಿಂಗೇಶ್ವರ ಪೀಠಾಧೀಶರು ಶ್ರೀಕ್ರ ಕೋಳೂರು ಮತ್ತು ದಾನಯ್ಯ ತಾತ ಹೆಮ್ನಾಳು ಮತ್ತು ಬಸವರಾಜ ಪೂಜಾರಿ ಹರಕೇರಿ. ಉದ್ಘಾಟನೆ ಕೆ ಶಿವಮೋಹನ್ ನಾಯ್ಕ್ ಮಾಜಿ ಸಚಿವರು ಇವರು ಕೂಡ ಭಾಗವಹಿಸಲಿದ್ದಾರೆ ಮತ್ತು ಬಿ.ವಿ. ನಾಯ್ಕ್ ಸಾಹೇಬರು ಕೂಡ ಭಾಗವಹಿಸಲಿದ್ದಾರೆ ಮತ್ತು ನಮ್ಮ ತಾಲೂಕಿನ ಶಾಸಕರು ಜಿ. ಕರಿಯಮ್ಮ ನಾಯಕ್ ಶಾಸಕರು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಶ್ರೀ ವೆಂಕಟೇಶ್ ಗಲಗ್ ಇವರು ಕೂಡ ಭಾಗವಹಿಸಲಿದ್ದಾರೆ ಮತ್ತು ಎತ್ತುಗಳ ಸ್ಪರ್ಧೆ ಚಾಲನೆ ವೆಂಕನಗೌಡ ಆರ್ ಪಾಟೀಲ್ ಇವರು ನಿವೃತ್ತ ತಹಸೀಲ್ದಾರ್ ಇವರು ಕೂಡ ಭಾಗವಹಿಸುತ್ತಾರೆ ಮತ್ತು ಶರಣಗೌಡ ಪಿ ಮಾಲಿ ಪಾಟೀಲ್ ಭದ್ರಕಲ್ ಇವರು ಕೂಡ ಭಾಗವಹಿಸಲಿದ್ದಾರೆ. ಭೀಮರಾಯ ದಿನಾಳ್ ಸರ್ ಇವರು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಕೂಲಿಗಯ್ಯ ಗೌರವಪೇಟೆ ಮತ್ತು ಎಂ ನಾಗರೆಡ್ಡಿ ನಾಯಕ್ ಮತ್ತು ಬಸಲಿಂಗ ನಾಯಕ್ ಕಾಕರ್ಗಲ್. ಈ ಕಾರ್ಯಕ್ರಮದ ಅಧ್ಯಕ್ಷತೆ ರಘುವೀರ್ ನಾಯ್ಕ್ ಗಂಡುಗಲಿ ಕುಮಾರರಾಮ ಜನಕಲ್ಯಾಣ ಸಮಿತಿ ಅಧ್ಯಕ್ಷರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ರಾಜೇಶ್ ನಾಯಕ್ ಮತ್ತು ಡಾಕ್ಟರ್ ಸಾಬಣ್ಣ ನಾಯಕ್ ನಾಗರದಿನ್ನಿ, ಶ್ರೀ ಸಿದ್ದಪ್ಪ ಪೂಜಾರಿ ಅವರು, ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಾಂಚಯ್ಯ ನಾಯಕ್, ಅಂಬಣ್ಣ ನಾಯಕ್, ಬಸವರಾಜ ನಾಯಕ್, ಅಣ್ಣಾರಾವ್, ಗುಂಡೂರಾವ್ ಸರ್ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಮಾದೇವಪ್ಪ, ವೆಂಕಟೇಶ್ ಮೂರ್ತಿ, ಯಮನಾಥ್ ಸುರಜ್ ಫತ್ತೇಪುರ್, ಭೀಮರೆಡ್ಡಿ, ರವಿಗೌಡ, ಅರುಣ್ ಕುಮಾರ್ ರಾಠೋಡ್, PSI ಗಫೂರ್, ಮಂಜುನಾಥ್ ಮತ್ತು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ತಮ್ಮ ಕಡೆಯಿಂದ ಸ್ವಲ್ಪ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ಕಾರ್ಯಕ್ರಮಕ್ಕೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇವೆ.